ಸಾಧ್ಯವೆಯಾ? ಆಗಬಹುದು ಪರಮಾತ್ಮ. ಪರಮಾತ್ಮ, ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ತಂದೆ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಾಣುವಿವೆ. ಪರಮಾತ್ಮ, ನಾನು ಎಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಎಲ್ಲರಿಗೂ ತಿಳಿದಿರುವ ವಿಷಯವೇ ಅಲ್ಲವೇ ಪರಮಾತ್ಮ? ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಕ್ಷತ್ರಿಯ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ. ಹಾ ಭಾಸ್ಕರನು ನಿನಗೆ ಜನಕನಾಗಬೇಕು. ಪಾಂಡವರು ನಿನಗೆ ಸಹೋದರರಾಗಬೇಕು. ನನ್ನ ಮಾತನ್ನು ಕೇಳು ಕರ್ಣ. ಮನಸ್ಸಿನ ದ್ವೇಷವ ಅರಿತು ಮನಸ್ಸಿನ ದ್ವೇಷವ ಅರಿತು ಪರಮಾತ್ಮ, ಮನದೊಳು ನಿಂದೆಯ ಅರಿತು ಪರಮಾತ್ಮ, ಮನಸ್ಸಿನ ದ್ವೇಷವ ಅರಿತು ಪರಮಾತ್ಮ. ಪುತ್ರನೆಂದು ಕರೆಯುವ ಎಲ್ಲನೋ ಸೂತ ಪುತ್ರನೆಂದು ಕರೆಯುವ ಎಲ್ಲನೋ ಜಾತಿ ಮಾತಗಳ ಭೇದವ ಇರುವುದೇ, ಜಾತಿ ಮಾತಗಳ ಭೇದವ ಇರುವುದೇ, ಮನಸ್ಸಿನ ದ್ವೇಷವ ಅರಿತು ಪರಮಾತ್ಮ. ಚಿಂತೆಯ ಬಿಡು ಬಿಡು ಕುಂತಿ ಕುಮಾರನೇ, ಚಿಂತೆಯ ಬಿಡು ಬಿಡು ಕುಂತಿ ಕುಮಾರನೇ, ಸಾಮ್ರಾಜ್ಯ ಪದವಿಯ ಅನುಭವಿಸು ನಡೆ, ಸಾಮ್ರಾಜ್ಯ ಪದವಿಯ ಅನುಭವಿಸು ನಡೆ, ಚಿಂತೆಯ ಬಿಡು ಬಿಡು ಕುಂತಿ ಕುಮಾರನೇ. ಚಂದ್ರವಂಶದಳ್ಳು ಕುಂತಿ ಕುಮಾರನೆನಿಸಿ, ಚಂದ್ರವಂಶದಳ್ಳು ಕುಂತಿ ಕುಮಾರನೆನಿಸಿ, ಈತರ ಶೋಕವು ತರವೇ ನಿನಗೆ. ಈತರ ಶೋಕವು ತರವೇ ನಿನಗೆ, ಚಿಂತೆಯ ಬಿಡು ಬಿಡು ಕುಂತಿ ಕುಮಾರನೇ. ಕರ್ಣ, ಅವರಿಗೇನು? ನಿನ್ನ ಹೆತ್ತ ತಾಯಿಯಾದ ಕುಂತಿಯು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶ ಹೊಂದಿ. ಪರಮಾತ್ಮ, ಪರಮಾತ್ಮ, ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಇದು ಯುದ್ಧದ ಕಾಲ, ನೀನು ಪಾಂಡವರ ಪಕ್ಷಪಾತಿ, ಅವರು ತಲೆಗಳನ್ನು ಕಾಪಾಡಲು ಬಂದಂತ ಸಂಬಂಧವನ್ನು ಕಲ್ಪಿಸಿ ಬೆಂಕಿ ಇಲ್ಲದೆ ನನ್ನ ದೇಹವನ್ನು ಏಕೆ ಸುಡುತ್ತಿರುವುದೇವ? ಪರಮಾತ್ಮ ಪಾವನ ಪರಮಾತ್ಮ ಪಾವನ
ಪಾಮರೊಲ್ಲೋ ಈ ಕೃಪೆಯ ತೋರಿದೆಯೇ ತಾನೇ ಪಾಮರೊಲ್ಲೋ ಈ ಕೃಪೆಯ ತೋರಿದೆಯೇ ತಾನೇ ಪಾಮರೊಲ್ಲೋ ಈ ಕೃಪೆಯ ತೋರಿಯೇ ಪರಮಾತ್ಮ ಪಾವನ ಇಲ್ಲ ಎಳ್ಳೋ ಜನ್ಮವ ಅರಿಯದೆ ನಾನು ಇಲ್ಲ ಎಳ್ಳೋ ಜನ್ಮವ ಅರಿಯದೆ ನಾನು ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ಪಾವನ ಶ್ರೀರಮಣಂ ಅಖಿಲ ಗುಣಗಳ ವಾರಿದಸೋ ಸಮಸ್ತ ಜಗದಾನಂದ ವಾರಿಜವದಾತೋ ನಾನು ನಿನಗೆ ಸಮನೆ ಕುಲಯೀನನು ನಾನು ಬಳಲಿದೆ ನಯೇ ತಗರನ ಆದರಿಸೋನೆ ಬಳಲಿದೆ ನಯೇ ತಗರನ ಆದರಿಸೋನೆ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಶ್ರೀಲೋಲನೆ ಹತಿ ಪ್ರೇಮದ ಕಾಂದವನೇ ತಾನೇ ಶ್ರೀಲೋಲನೆ ಹತಿ ಪ್ರೇಮದ ಕಾಂದವನೇ ತಾನೇ ಶ್ರೀಲೋಲನೆ ಹತಿ ಪ್ರೇಮದ ಕಾಂದವನೇ ತಾನೇ ಪರಮಾತ್ಮ ಹರೇ ಪಾವನ ಇದು ನಿಜವೇ ತಂದೆ ಕರ್ಣ, ನಿನ್ನ ಹೆತ್ತ ತಾಯಿಯಾದ ಕುಂತಿಯು ಕನ್ನಿಕಾ ಅವಸ್ಥೆಯಲ್ಲಿರುವಾಗ 5 ಮಂತ್ರಗಳ ಉಪದೇಶವನ್ನು ಮಂದಿ ಅವುಗಳಲ್ಲಿ ಪ್ರಥಮ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಬಾಲ್ಯದಲ್ಲಿ ನೀನು ಜನಿಸಿದ ಕಾರಣ ಈ ಲೋಕ ಅಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಗೊಪ್ಪಿಸಿ ಗಂಗಾ ನದಿಯಲ್ಲಿ ತೇಲು ಬಿಟ್ಟರು. ನಂತರ ಸೂತರು ನಿನ್ನನ್ನು ಸಾಕಿ ಸಲಹಿದರು. ಈಗಲೂ ನನ್ನ ಸಂಗಡ ಬಾ. ಗುರು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಅವರಿಂದಲೂ ಸಾಮಾಂತ ರಾಜರಿಂದಲೂ ಹೋರೈಸಿಕೊಳ್ಳುತ್ತಾ ರತ್ನ ಸಿಂಹಾಸವನ್ನೇರಿ ರಾಜಭಾರ ಮಾಡುವಂತೆ ನನ್ನ ಮಾತನ್ನು ಕೇಳು ಕರ್ಣ. ಮಾತನ್ನು ಪ್ರೇಮದಿ ಲಾಲಿಸುವೇರಾ, ಮಾತನ್ನು ಪ್ರೇಮದಿ ಲಾಲಿಸುವೇರ, ಸುರಚಿರ ಶಕ್ರಧರ ಶರಣರ ಪೊರೆವೆನು, ಸುರಚಿರ ಶರಧರ ಶರಣರ ಪೊರೆವೆನು, ಮಾತನ್ನು ಪ್ರೇಮದಿ ಲಾಲಿಸುವೇರ ವೀರ. ಬಾಣಸೂರ
ಪರಮಹಿತ ಪ್ರೇಮ ನಿಜವರ ಗುಣಶೀಲ ಪರಮಹಿತ ಪ್ರೇಮ ಸುಕೃತಗಾಮಿ ಬಾನಿಶಾಮಿ ಸುಕೃತಗಾಮಿ ಬಾನಿಶಾಮಿ ಮಾತನು ಪ್ರೇಮ ಲಾಲಿಸು ವೀರಾ ವೀರಾ ಪಾಂಡವತನು ಜರ ಸೇರುತ್ತೆ ನೀನು ಪಾಂಡವತನು ಜರ ಸೇರುತ್ತೆ ನೀನು ದರೆಯನು ಬರೋಹೈ ಧರ್ಮದಲ್ಲಿರುತ್ತ ದರೆಯನು ಬರೋಹೈ ಧರ್ಮದಲ್ಲಿರುತ್ತ ಅನುಜರ ಸೇರಿ ಸುಖದಿ ಬಾಳೆ ಹನುಜರ ಸೇರಿ ಸುಖದಿ ಬಾಳೆ ನೀ ಬಾಳೆ ನೀ ಬಾಳೆ ಸುರಜಿರ ಶರದರ ಶರಣರ ಪೊರೆವೆನು ಸುರಜಿರ ಶರದರ ಶರಣರ ಪೊರೆವೆನು ಅದನ್ನು ಪ್ರೇಮ ಲಾಲಿಸು ವೀರಾ ವೀರಾ ಪರಮಾತ್ಮ ಇದು ನಿಜವೇ ತಂದೆ. ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತನು ಈ ನಕುಲವದನೆಂದು ಜ್ಞಾಪಿಸುತ್ತಲೇ ಇರುವರು. ಆದರೆ ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ಕರ್ಣ, ಅವರಿಗೇನು? ನಿನ್ನ ಹೆತ್ತ ತಾಯಿಯಾದ ಕುಂತಿಯೂ ಸಹ ಈ ವಿಚಾರವನ್ನು ಮರೆತಿದ್ದಳು. ನಿನ್ನನ್ನು ಕಂಡಾಗಲೆಲ್ಲ ಪರಮಾತ್ಮ ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೊಂದು ರೀತಿಯ ಮರುಕ ಉಂಟಾಗುತ್ತದೆ ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಹೀಗೆ ತಾನೇ ನಿನ್ನ ಜನ್ಮಗತವಾದ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆ. ನೀನು ಅಲ್ಲಿಗೆ ಹೋಗು. ಆಗಲಿ ಪರಮಾತ್ಮ. ಕರ್ಣ, ಪರಮಾತ್ಮ. ಆದರೆ ಒಂದು ಮಾತು ಎಚ್ಚರವಿರಲಿ. ಆಗಬಹುದು ಪರಮಾತ್ಮ. ಏನು ಪರಮಾತ್ಮ? ಏನು ಪರಮಾತ್ಮ? ಮೊದಲೇ ನೊಂದಿರುವ ಆಕೆಯ ಮನಸ್ಸನ್ನು ನೋಯಿಸದೆ ಸಮಾಧಾನಪಡಿಸಿ ಕಳಿಸಿಕೊಡು. ನಾನಿನ್ನು ಹೋಗಿ ಬರಲೇ? ಅಪ್ಪಣೆ ಅಂತ ಹೇಳಿ. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಇದುವರೆಗೂ ಸರ್ ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತನ ನಾಡತಕ್ಕವನಲ್ಲ. ಇದು ಇದ್ದಂತಾಗಲಿ. ಕೊಲಲೆ ಪಾಂಡುಕುಮಾರರೋ ಕೊಲಲೆ ಪಾಂಡುಕುಮಾರರೋ ದುರದೋಳ್ ತಮ್ಮದಿರಂ ಕೊಲ್ಲಲೆ ಕೊಲದಾಂ ಬಿಟ್ಟೊಡೆ ಕೌರವೇಂದ್ರರು ಕೊಲದಾಂ ಬಿಟ್ಟೊಡೆ ಕೌರವೇಂದ್ರರು ಈ ದರೆಯೋಳ್ ಸುಖ ಸಂಪತ್ತಿನೋಳ್ ಬಾಳ್ವನೆ ಚಲದಿಂಪಾತನರುಂಡವಂ ತೆರೆದು ಚಲದಿಂಪಾತರುಂಡವಂ ತೆರೆದು ಮುತ್ಸಾಮಿಗೆ ಆನಂದವಂ ಸಲ್ಲಿಸಲ್ ಕಾಗದೆ ಪಾತನ ಗೋರಗೆ ಚೆರಗೆನ ಪಾತನ ಗೋರಗೆ ಚೆರಗೆನ ತುತ್ತಾಗಲೇ ನಾನ್ ಸಾಯಲೆ ವಿಧಿಯೇ ವಿಧಿಯೇ ವಿಧಿಯೇ
ಶಪಿಸಲ್ಪಟ್ಟಿರುವೆನು. ನನ್ನ ಕೈ ಹಿಡಿದ ಪತಿಗಳು ಅಲ್ಪ ಭೋಗದ ವಸ್ತುವಿನಂತೆ ನನ್ನನ್ನು ಜೋತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿವಸವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ವಿಧಾತ. ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಇನ್ನು ಏನೇನು ಬರೆದಿರುವೆ. ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪಾಂಚಾಲಿ ಪ್ರಿಯತಮೆ, ಕಂದೆ ಸಂದೆ ವರದೀರಳಾಗಿ ವರ ಪತ್ನಿಯಾಗಿ ಮರುಗಾಲೆ ಪ್ರಿಯತಮೆ. ಕಂದೆ ಸಂದೆ ವರದೀರಳಾಗಿ ವರ ಪತ್ನಿಯಾಗಿ ಮರುಗಾಲೆ ಪಾಂಡು ಪೌತ್ರ ಪತ್ನಿಯಾಗಿ ನೀನು ಪಾಂಡು ಪೌತ್ರ ಪತಿಯಾಗಿ ನೀನು ಚಂಡ ಕೋಪದಿಂದ ಕೋಪವನ್ನು ಬಿಡುತ್ತೇವೆ ಯಾಕೆ ಕೋಮಾಲಾಗಿಯೇ ಶಾಂತೆ ಶಾಂತೆ ವರಧೀರಳಾಗಿ ವರಪತಿಯಾಗಿ ಮರುಗಾಲೇಟಕ್ಕೆ. ಪ್ರಿಯತಮೆ, ಏಕೆ ಏನಾಯಿತು? ಇಷ್ಟೊಂದು ನಿಷ್ಕಾರಣವಾಗಿ ಹೇಳಿತು ನನ್ನೊಡನೆ ತಿಳಿಸಬಾರದೆ ಪ್ರಿಯತಮೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ ಹತ್ತು ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ. ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ, ಅಪಮಾನ ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರನೇ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಹೇ ವಿಧಾತ, ಇಂತಹ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ? ಪಾಂಚಾಲಿ, ಏಕೆ ಕ್ರೋಧಿತೆ ರಮಣಿ ತರುಣಿ ನಿಜಗುಣಮಣಿ, ಏಕೆ ಕ್ರೋಧಿತೆ? ಅಗ್ರಜನಾಜ್ಞೆಯ ಮೀರಿ ಶೀಘ್ರದ ಕುರುಕುಲ ಸೇರಿ ಪ್ರಿಯತಮೆ, ಅಗ್ರಜನಾಜ್ಞೆಯ ಮೀರಿ ಶೀಘ್ರದ ಕುರುಕುಲ ಸೇರಿ ತಗ್ಗಿಸುವೆನು ಬಗ್ಗಿಸುವೆನು ತಗ್ಗಿಸಿ ಬಿಡುವನು ಕುರುಕುಲವ. ಪ್ರಿಯತಮೆ, ತಗ್ಗಿಸುವೆನು ಬಗ್ಗಿಸುವೆನು ತಗ್ಗಿಸಿ ಬಿಡುವನು ಕುರುಕುಲವ. ಏಕೆ ಕ್ರೋಧಿತೆ ರಮಣಿ ತರುಣಿ ನಿಜಗುಣಮಣಿ, ಏಕೆ ಕ್ರೋಧಿತೆ? ಬಿಡು ಬಿಡು ನಿನ್ನಯ ಹಡಲ ಮಗಿಯ ಕೆಡುಕರ ಒಡಲ, ಬಿಡು ಬಿಡು ನಿನ್ನಯ ಹಡಲ ಮಗಿಯ ಕೆಡುಕರ ಒಡಲ. ತಗ್ಗಿಸುವೆನು ಬಗ್ಗಿಸುವೆನು ತಗ್ಗಿಸಿ ಬಿಡುವನು ಕುರುಕುಲವ. ಪ್ರಿಯತಮೆ, ತಗ್ಗಿಸುವೆನು ಬಗ್ಗಿಸುವೆನು ತಗ್ಗಿಸಿ ಬಿಡುವನು ಕುರುಕುಲವ. ಏಕೆ ಕ್ರೋಧಿತೆ ರಮಣಿ ತರುಣಿ ನಿಜಗುಣಮಣಿ, ಏಕೆ ಕ್ರೋಧಿತೆ? ಪಾಂಚಾಲಿ, ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಮ ಭಗ್ವ ಸರಿಪುಗಳಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ಜೋತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಭಂಡ ಪತಿಗಳನ್ನು. ಪಾಂಚಾಲಿ, ಅಣ್ಣನ ಒಂದು ದಿನದಾದ ಅವಿವೇಕದಿಂದ ನಿನ್ನ ನಮ್ಮನ್ನು ಸಾಯುವರೆಗೆ ಬಿಟ್ಟಿಲ್ಲ. ಹಾದಿದ್ದು ಹಾಗೆ ಹೋಯಿತು. ಅಣ್ಣನ ಹಲಂದ ಅಪರಾಧಗಳನ್ನು ಕ್ಷಮಿಸುವಂತೆ ನಿನಗೆ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವೇನು? ನೀವು ಎಷ್ಟೇ ಆಗಲಿ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲ. ಪ್ರಿಯತಮೆ, ಅದು ಹಿಂದಿನ ಮಾತು. ಈಗ ನಾನು ಯಾರೋ ಆಜ್ಞಾಧಾರಕರು ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ದೇವಿ ದರ್ಶನಕ್ಕೆ ಹೋಗಿದ್ದೇನು.
ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿ ಆಗುವುದೋ ಏನೋ. ಹಾಗಲಾದರೂ ಈ ನಿನ್ನ ಬೆಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎಂದಳು ಪ್ರಭು, ಮುಡಿಗಟ್ಟಬೇಕಷ್ಟೇ ಎಂದಳು. ಏನು ಪುನಃ ದುರ್ಯೋಧನ ಸಂಧಿಗೆ ಪ್ರಯತ್ನ? ಹಾಗಾದರೆ ಯಾರು ರಾಯಬರಕ್ಕೆ ಹೋಗಿರುವರು ಪಾಂಚಾಲಿ? ಇನ್ನಾರು ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಓಹೋ, ನಿಮ್ಮಣ್ಣನಾದ ಗೋಪಿಕಾಂಗಿನ ಮಗ್ನನಾದ ಹೆದಬದಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕಿದ ಹಿಂದಿರುಗ ಹೀಗಾಗಬಹುದೆಂದು ಭಾವಿಸಿದನು. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು ಕೇಳೆ ಭಾನುಮತಿ, ಈ ನಿನ್ನ ಕಟ್ಟಿರೋ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಬಾಪು 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 ಪಾಂಚಾಲಿ, ಬಾಪು ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನೀ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದನು. ಜಾಣೆ ಮುತ್ತಾಡುವೆನು ಬಾರೆ ವೇದಮೇ, ಜಾಣೆ ಮುತ್ತಾಡುವೆನು ಬಾರೆ, ಈ ಮನ ಪ್ರೀತಿಯ ಮಡದಿಯು ನೀನು ವೇದಮೇ, ಈ ಮನ ಪ್ರೀತಿಯ ಮಡದಿಯು ನೀನು, ಜಾಣೆ ಮುತ್ತಾಡುವೆನು ಬಾರೆ. ಕುರುಕುಲ್ಲಹಾದ ಮರ ಕೆಣಕುತ್ತ ರಣದೋಳ್, ನಾನು ನಿಮ್ಮನ್ನು ನಂಬೋದಿಲ್ಲ. ವೇದಮೇ, ಕುರುಕುಲ್ಲಹಾದ ಮರ ಕೆಣಕುತ್ತ ರಣದೋಳ್, ಕುರುವಂತವನ ನಾಸವ ಗೈವೆ. ವೇದಮೇ, ನಿಜವೇ? ಕುರುವಂತವನ ನಾಸವ ಗೈವೆ, ದುರುಳದು ಸಾಧನ ಹೊರಳದು ಬಗೆದು. ಪ್ರಭು, ದುರುಳದು ಸಾಧನ ಹೊರಳನ್ನು ಬಿಡಿದು ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಬಲುಗಾಣೆ ಮುದ್ದಾಡುವೆನು ಬಾರೆ, ಮುದ್ದಾಡುವೆನು ಬಾರೆ. ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಪ್ರಭು, ವೇದಮೇ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಸಮಯವಿದೆ ಶೃಂಗಾರಕ್ಕೆ ಭೀಮಾ, ಪ್ರಮದೆಯ ಮನಕ್ಕೆ ನೀಡುವಿರಾ. ಭ್ರಮತೆಯ ಮನಕ್ಕೆ ನೀಡುವಿರಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ, ನನ್ನ ಮಾತನ್ನು ಕೇಳಿದಿರಾ? ಎಲ್ಲಾದರೂ ಕೇಳಿದ್ದೇನೆ. ನಿಜವಾಗಿಯೂ ನಿಜವಾಗಿಯೂ ಸತ್ಯವಾಗಿಯೂ ಸತ್ಯವಾಗಿಯೂ ತಪ್ಪುವುದಿಲ್ಲವೇ? ಇನ್ನೊಂದು ಸಾರಿ ಯೋಚಿಸಿ.
ಪ್ರಭು ಕೇಳುತ್ತಿದ್ದೀರಾ? ಕೌರವ ಶಿರವ ಧರೆಯಲು ನೀನು. ಪ್ರಭು ಪ್ರಿಯತಮೆ ಚೆಲ್ಲುತ್ತಾ ಆ, ಸೇರುವೆ. ಪ್ರಭು ಪ್ರಿಯತಮೆ ಚೆಲ್ಲುತ್ತಾ ಸೇರುವೆ. ಆಗ ಹೇಳುವಳಾಗು. ಆಗ ಕಾಂತೆಯನು. ಪ್ರಭು ಪ್ರಿಯತಮೆ ಚೆಲ್ಲುತ್ತಾ ಸೇರುವೆ ಕಾಂತೆಯನು. ಚೆಲ್ಲುತ್ತಾ ಸೇರುವೆ ಕಾಂತೆಯನು. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಾಕು ಮಾಡಿ ಪ್ರಭು. ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿನ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಲ ರಾತ್ರಿ ಎಂದು ಸಂಬೋಧಿಸಿದಿರಿ. ಇನ್ನು ಏನೇನೋ ಹೇಳಿದಿರಲ್ಲವೇ? ವಾಂಚಾಲಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಇಚ್ಛಿಸುರ ಮಾಡಿದ ಪ್ರತಿಯೊಂದು ಮರೆಯೊಂದು ಹೇಳಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದ್ರೆ ಏನಾಗುವುದು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಸಂಧ್ಯೆಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾವದಲ್ಲಿ ನಾನು ಮಾತ್ರ ಆದ್ರೂ ಯುದ್ಧವನ್ನು ಕಾಯ್ದಿರುವೆನು. ಕೊಳ್ಳ ಕೌರವರ ಬಾಳ ಗಳಿಸುವೆ ತಾಳು ತಾಳು ನೀ ಸುಭಮತಿಯೇ ಪಾಂಚಾಲೆ. ಕೂಳ ಕೌರವರ ಬಾಳ ಗಳಿಸುವೆ ತಾಳು ತಾಳು ನೀ ಸುಭಮತಿಯೇ. ಸೈರಿಸೆ ಈ ಪರಿಯನ್ನು ಸೈರಿಸೆ ಈ ಪರಿಯನ್ನು. ದೂರದಲ್ಲಿ ಈಗಲೇ ಕುರುಕುಲವೆಲ್ಲ ಸದಬಡಿವೆ ನಮ್ ಕಾಂತೆ ಎದಮೆ. ದೂರದಲ್ಲಿ ಈಗಲೇ ಕುರುಕುಲವೆಲ್ಲ ಸದಬಡಿವೆ ನಮ್ ಕಾಂತೆ. ಸೈರಿಸೆ ಈ ಪರಿಯನ್ನು ದೂರದಲ್ಲಿ ಸೈರಿಸೆ ಈ ಪರಿಯನ್ನು. ಸಹೋದರ, ನೋಡೋಣ. ಆಗಲೇ ಭೀಮನು ಸಂಧಿಯ ಪ್ರಸ್ಥಾನವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅರ್ಜುನ, ಅವನ ಕೋಪಕ್ಕೆ ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಸಹೋದರ ಭೀಮಸೇನ, ಭೀಮ ದುಡುಕದಿರೋ ತಮ್ಮ, ಭೀಮ ದುಡುಕದಿರೋ ತಮ್ಮ. ಆತುರ ಪಡುವುದು ಅನುಚಿತ ಸೋದರ, ಆತುರ ಪಡುವುದು ಅನುಚಿತ ಸೋದರ. ನನ್ನಯ ಮಾತನು ಆಲಿಸಿ ಕೇಳು, ನನ್ನಯ ಮಾತನು ಆಲಿಸಿ ಕೇಳು. ಭೀಮ ದುಡುಕದಿರೋ ತಮ್ಮ, ಭೀಮಸೇನ ರುಕೋದರ ಸಹೋದರ. ಇದೇನಿದು?
ನನ್ನಲ್ಲಿ ಕೋಪವೇ ತಮ್ಮ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದನು. ನಿಮ್ಮಿಮ್ಮರ ಸಮ್ಮುಖದಲ್ಲೇ ತಿಳಿದನು. ಸಂಧಿಯ ಪ್ರಸ್ತಾಪವುದು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು. ಆ ನಕುಲ ಸಹೋದರರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾರುತ್ಯನು ಪಾಂಡವರ ಕಳಂಕವೆಂದೇ ಭಾವಿಸುನು. ದರಿದ್ರ ಭಿಕ್ಷುಕರಂದೇ ಕಂಡ ಅವರ ಮನೆ ಬಾಗಿಲಲ್ಲಿ ಭಿಕ್ಷೆ ಯಾಚನೆ ಮಾಡಲು ಪಾಂಡುರಾಜರು ನಮ್ಮನ್ನು ಪುತ್ರರಾಗಿ ಪಡೆಯಲ್ಲ. ಯುದ್ಧಕ್ಕಾಗಿ ನಿಮ್ಮ ಹನುಮತನಾಗಲಿ ಅರ್ಜುನನ ಸಹಾಯವನಾಗಲಿ ನಾನು ಅಪೇಕ್ಷಿಸಿಕೊಳ್ಳುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ನಿರ್ಮೂಲ ಮಾಡಿಬಿಡುವು. ನೀವು ನಿಶ್ಚಿಂತೆಯಾಗಿ ಸಂಧಿ ಯಾಚನೆ ಮಾಡುತ್ತೀರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆದುಕೊಳ್ಳುತ್ತೇನೆ. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪ ಅನ್ನೋದು ತಡೆಯುವ ಶಕ್ತಿ ನನಗಿಲ್ಲ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರೋನು? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿದ ಬಿರುಗೂದಲೇ ಉತ್ತರವನ್ನು ಕೊಡುವುದಲ್ಲವೇ? ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧದಂತೆ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಕ್ಷತ್ರಿಯರ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಮರಗುವೆಯೇಕೆಲೆ ಮಾನುಣಿ ಮಣಿಯದೆ, ಮರಗುವೆಯೇಕೆಲೆ ಮಾನುಣಿ ಮಣಿಯದೆ, ಮರಗುವೆಯೇಕೆಲೆ ಧರ್ಮಜನಾಜ್ಞೆಯ ಮೀರಲಾರೆವು ನಾವು, ಧರ್ಮಜನಾಜ್ಞೆಯ ಮೀರಲಾರೆವು ನಾವು. ವೈರವು ಮರೆತು ನೀ ಕೈರಿದು ಸಾಹಸವ, ಹೊರಗುವೆಯೇಕೆಲೆ ಮಾನುಣಿ ಮಣಿಯಲೆ, ಹೊರಗುವೆಯೇಕೆಲೆ ಕರುಣಿಯೆನ್ನಯ ಹೊರಗಿಹದಿರುವೆಂದು, ಕರುಣಿಯೆನ್ನಯ ಹೊರಗಿಹದಿರುವೆಂದು. ವೈರವು ಮರೆತು ನೀ ಕೈರಿದು ಸಾಹಸವ, ಹೊರಗುವೆಯೇಕೆಲೆ ಮಾನುಣಿ ಮಣಿಯಲೆ, ಹೊರಗುವೆಯೇಕೆಲೆ ಪಾಂಚಾಲಿ, ಇದರಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನೀವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗಿರೋದು. ಅದಕ್ಕಾಗಿ ಸಂಧಿಗೆ ಇಷ್ಟೊಂದು ಪ್ರಯತ್ನಿಸಿದೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಇರಲಿ. ಏನೇ ಕೋಲಾಹಲ! ಅರ್ಜುನ, ನಾನಿನ್ನು ಹೋಗಲು ಈ ಸಂಧ್ಯಾ ಫಲಾಫಲಗಳು ಕೇಳುವುದಿಲ್ಲ. ನನಗಾಗುವ ಪ್ರಯೋಜನವಿಲ್ಲ. ಈ ನಿಮ್ಮ ಪೌರುಷದ ವರ್ತ ಪುರಸ್ಕಾರವು ನಿಮಗಿರಲಿ. ಪ್ರತಿದಿನ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇದ್ದ ಕಡೆಯೇ ಬರುತ್ತಿದೆ. ಗಿರಿಧಾರಿ
ತಂಗಿ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಪಾಂಡವಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ನಿನಗೂ ಮಂಗಳವಾಗಲಿ ಧರ್ಮಪುತ್ರ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಹೋದವರ್ಯಾರು ಕೃಷ್ಣನಲ್ಲವೇ? ಅಂದರೆ ರಾಜಸ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಅಂದ್ರೆ ಸಂಧ್ಯೆ ವಿಚಾರ ನಡೆಯಲಿಲ್ಲವೇ? ಹೋ ನಡೆಯಿತು. ಪಾಂಚಾಲಿ, ನಾನಿನ್ನು ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದ ಇಚ್ಛೆಯು ನನ್ನದಾಗಿತು. ಪ್ರಭು, ಸ್ವಲ್ಪ ತಿಳಿಯಿರಿ ಪ್ರಾಣೇಶ್ವರ. ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದಿರಲಿ, ನಾನೀ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ರಾಜಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆ. ಎಲ್ಲರೂ ಒಪ್ಪಿದರು. ನಾನಿನ್ನೂ ತಡೆಲಾರ ರುಕ್ಮಿಣಿಪತಿ. ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಹೋಗಿದ್ದ ಉದ್ದೇಶವು ಅದಕ್ಕಾಗಿಯಲ್ಲವೇ ಭೀಮಸೇನ? ಈಗ ತಿಳಿಯಿತು ರುಕ್ಮಿಣಿಪತಿ. ನಿನ್ನ ಅಭಿಮತ ಅಜ್ಞಾತವಾಸದ ನೆಪದಿಂದ ಅರ್ಜುನನು ಹೊಳೆಯನ್ನು ತೊಟ್ಟ. ಈ ಸಂಧಿ ನೆಪದಿಂದ ನಮ್ಮೆಲ್ಲರಿಗೂ ಸೀರೆ ನುಡಿಸಲು ಹವಣಿಸುತ್ತೀಯ? ಯಾದವ ಭಾಗಣಿ, ಈ ಪಾಂಡುನಂದನವೇ ಎಷ್ಟೊಂದು ಆಕ್ರಂದನ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಎಲ್ಲವನ್ನು ಸಮಾಧಾನದಿಂದ ನನ್ನ ಸಂದೇಶವನ್ನು ಪೂರ್ತಿಯಾಗಿ ಕೇಳು. ಈ ಸ್ವಾಭಿಮಾನ ಸಂಧಾನದೊಳಗೆ ಈ ಪ್ರಚಂಡ ಭೀಮನಿಗೆ ಅದೆಂತ ಸಂಬಂಧ ಇರುವುದಯ್ಯ? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆ. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಇನ್ನು ಮುಂತಾದವರು. ಆ ದುರ್ಯೋಧನ, ಆಹಾ, ಅವನೂ ಸಹ. ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದ ಇಚ್ಛೆಯು ನನ್ನದಾಗಿತ್ತು. ಕೃಷ್ಣ ಸಾಧಿಸಿದೆ, ಚೆನ್ನಾಗಿದ್ದಾರೆ. ಸಹೋದರರೇ, ನಿಮ್ಮ ಅಪೌರುಷದ ವರ್ತನೆ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆ ಎಂದು ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಭೀಮಸೇನ, ನೀನು ನಿಜವಾಗಿಯೂ ಇಡಂಬಾಪತಿಯಲ್ಲವೇ? ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಆಗ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು. ನಿನಗೆ ಒಪ್ಪುವ ಸುದ್ದಿಯನ್ನು ಆ ದುರ್ಯೋಧನನು ಹೇಳಿ ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಾಗಿರು. ಏನು ಕೃಷ್ಣ ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿ ಕೈ ಕೊಟ್ಟುಕೊಂಡು ಕುಳಿತರೆ ಆಗ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಏನು? ಇಲ್ಲ, ನೀನ್ ತಂಗಿ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವುದೇ ಇಲ್ಲ. ಕೃಷ್ಣ, ಈ ಪರಿಹಾಸವೇ ಕೈಯ? ಇದು ಪರಿಹಾಸವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಆದ್ದರಿಂದ ಆ ಗದೆಯನ್ನು ಕ್ಷಣಕಾಲ ದೂರವಿಟ್ಟು ನನ್ನ ಬಳಿ ಕೈಕಟ್ಟುಕೊಂಡು ಕುಳಿತರೆ ಆಗ ಆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಅದು ಆಗಲಿ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲ ಅಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕೃಷ್ಣ, ಕ್ಷಣ ಕಾಲ ಮಾತ್ರ. ವಿನಯ, ಅರ್ಜುನ, ಪರಮಾತ್ಮ, ಸಮೀಪಕ್ಕೆ ಬಾ. ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೋ. ಆಗಬಹುದು ಪರಮಾತ್ಮ. ತಂಗಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಕೇಳಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು.
ಇದೊಂದು ಕಡೆ ನನಗೆ ಪುರಸ್ಕಾರ ರೀತಿಯಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಭೀಮಸೇನ, ಇದೇನು ಪರಿಹಾಸ್ಯ? ಇದು ಪರಿಹಾಸವಲ್ಲ ತಂಗಿ. ನೀನು ಶತ್ರುಗಳ ಎಡೆಮುಡೆ ಬಿಡಿಸದಲ್ಲಿ ಮಹಾಪರಿಣಿತೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣವೆಂದು. ಹಾ ಭೀಮಸೇನ, ಪಾಂಚಾಲಿ, ಹಾ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಶ್ರೇಷ್ಠನು ಹೇಳಿದಂತೆ ಈ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? ಅಣ್ಣ, ಅಬ್ಬಾ, ಈಗ ಎಲ್ಲರೂ ಕೇಳಿ. ದುಡುಕುತ ನುಡಿದ ಕೌರವನು ಧರ್ಮವತಾರಿಯೇಕೆ. ದುಡುಕುತ ನುಡಿದ ಕೌರವನು ಧರ್ಮವತಾರಿಯೇಕೆ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನು ಗೆಳೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನು ಧರ್ಮವತಾರಿಯೇಕೆ. ಅಪವಸಗೈದನು ಎನ್ನನ್ನು ಬಂಧಿಸಿದರು ಸಭೆಯೊಳಗೆ. ಅಪವಸಗೈದರು ಎನ್ನನ್ನು ಬಂಧಿಸಿದರು ಸಭೆಯೊಳಗೆ. ನನ್ನ ದುಡುಕುತನದಲ್ಲಿ ಸಭೆಯಲ್ಲಿ ಎನ್ನನ್ನು ಬಂಧಿಸಿದರು. ದುರ್ಯೋಧನನ ದುಡುಕುತನದಲ್ಲಿ ಸಭೆಯಲ್ಲಿ ಎನ್ನನ್ನು ಬಂಧಿಸಿದರು. ದುಡುಕುತ ನುಡಿದ ಕೌರವನು ಧರ್ಮವತಾರಿಯೇಕೆ. ಈಗ ಎಲ್ಲರೂ ಕೇಳಿ. ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಹಿಂದು ರಾಜಸಭೆಯಲ್ಲಿ ಎಲ್ಲ ಅಂಗಾಂಗಗಳನ್ನು ಬಂಧಿಸಲು ಹಣವಾಗಿತ್ತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಲ್ಲ ಆ ದುರಾತ್ಮವ್ಯಾರು? ಮತ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮನಾದ ದುಶ್ಯಾಸನನು ಈ ಕಾರ್ಯವನ್ನು ನಡೆಸಿಕೊಟ್ಟವನು. ಮತ್ಯಾರಿಂದ ಸಾಧ್ಯ? ಅಷ್ಟು ಮಾತ್ರವಲ್ಲ, ಆ ದುರ್ಯೋಧನ ಕೊಟ್ಟ ಸಂದೇಶವನ್ನು ಕೇಳಿ. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವೇ ಮುಖ್ಯ. ನಮ್ಮ ಪ್ರಿಯ ಬಂಧುವಾದ ಪಾಂಡವರ ರಾಯವರನ್ನು ಈ ರೀತಿ ಅಪಮಾನ ಮಾಡಿದ್ರೆ ಆ ಕುನ್ನಿ ಕೌರವ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಅಷ್ಟು ಮಾತ್ರವಲ್ಲ, ಆ ದುರ್ಯೋಧನ ಕೊಟ್ಟ ಸಂದೇಶವನ್ನು ಕೇಳಿ. ನಿಮ್ಮ ಐವರಿಗೆ 5 ಗ್ರಾಮಗಳನ್ನಾಗಲಿ, ಒಂದು ಗ್ರಾಮದಲ್ಲಿ ಒಂದು ಗೋಪಾದವು ಇಡುವಷ್ಟು ಸ್ಥಳದಲ್ಲಿ ಒಂದು ಸೂದಿಯ ತುದಿಯಷ್ಟು ಸಹ ಸ್ಥಳವನ್ನು ಕೊಡುವುದಿಲ್ಲವಂತೆ. ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ ಎಂದು ಖಂಡಿತವಾಗಿ ತಿಳಿಸಿಬಿಟ್ಟನು. ಈಗ ಅದರಂತೆ ಮಾಡಲು ಹೇಗೆ ಸಾಧ್ಯ? ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರೋದು ಒಂದೇ ಒಂದು ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ನನ್ನ ಮುಂದೆ ಬಂದು ನಿಂತಿರುವುದು ಯುದ್ಧ. ಈ ಕುರು ಪಾಂಡವರ ಯುದ್ಧವನ್ನು ಅಪೇಕ್ಷಿಸಿಲ್ಲವೆಂದು ನೀನು ತಿಳಿದಿರುವೆ. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದ್ದೇನೆಂದು. ಪಾಂಚಾಲಿ, ನನ್ನ ಕರಗಳನ್ನು
ಬಿಚ್ಚು. ಕೃಷ್ಣ ನನ್ನ ಕರಗಳನ್ನು ಬಿಚ್ಚು. ಅಗ್ರಜ ನನ್ನ ಕರಗಳನ್ನು ಬಿಚ್ಚು. ಧನಂಜಯ ನೀನಾದರೂ ನನ್ನ ಕರಗಳನ್ನು ಬಿಚ್ಚು. ಏನು ಏನು ಯಾರು ಬಿಚ್ಚುಳಿದರೆ ನಾನೇ ಬಿಚ್ಚುಕೊಳ್ಳುವನು. ಎಲ್ಲಿ 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 ನನಗದೆ ಈಗ ಕೇಳಿರಿ ನನ್ನ ಶಬ್ದವನ್ನು. ನಾನು ವಾಯುದೇವರ ವಂಶದಲ್ಲಿ ಜನಿಸಿದ್ದು ನಿಜವಾಗಿದ್ದರೆ, ನನ್ನ ತಾಯಿ ವೀರವಾದಿ ಕುಂತಿದೇವಿಯು ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವರ 99 ಮಂದಿ ಸೋದರು ನೀರು ಮುರುಳ ಮಾಡಿ ಆದ ನಂತರ ಆ ದರ್ಪಿತ ದುಶ್ಯಾಸನ ಒಳಲನ್ನು ಬಗೆದು ದೃಪದ ಸ್ತುತಿ ಈತಳ ಬಿರುಬಡಿಯನ್ನು ಕಟ್ಟಿಸಲು ಹೋದರೆ ಮತ್ತು ಆ ದರ್ಪಿತ ದುರ್ಯೋಧನನು ರಾಜ ಕೀಟವನ್ನು ಕಿತ್ತು ನನ್ನ ಎಡಗೈದ ಹೋದರೆ ನನಗೆ ಅತಿ ಭಯಂಕರ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣ ಪಾದವೇ ಸಾಕ್ಷಿ. ಬಲಸೂನ್ಯತೆ ಕುಲ ಹೇಳಿಗಳನ್ನು ರಣದಾಹ ಮುಗಿಸಿಕೊಳ್ಳದೆ ರಣದಾಹ ಮುಗಿಸಿಕೊಳ್ಳದೆ ಕೃಷ್ಣ ಬಲಸೂನ್ಯತೆಯ ಕುಲ ಹೇಳಿಗಳನ್ನು ತಂದು ಕಲೆಗಳನ್ನು ಎಣಗಳನ್ನು ಕೇಳಿ ರಣದಾಹ ಮುಗಿಸಿಕೊಳ್ಳದೆ ರಣದಾಹ ಮುಗಿಸಿಕೊಳ್ಳದೆ ಪಾಂಡವರ ರಸಿಯ ತುರುಬನು ಮುಟ್ಟಿದ ತಂಡ ಕೌರವ ಗುಂಡಿಗೆ ಸೀಳೆ. ಪಾಂಡವರ ರಸಿಯ ತುರುಬನು ಮುಟ್ಟಿದ ತಂಡ ಕೌರವ ಗುಂಡಿಗೆ ಸೀಳಿ ಕಂಡ ಹಲವುಗಳನ್ನು ತುಂಡರಿಸಿ ಗಂಡಿಗೌತನ ಮಾಡಿಸುವೆ. ಕೃಷ್ಣ ಕಂಡ ತುಂಡರಿಸಿ ಗಂಡಿಗೌತನ ಮಾಡಿಸುವೆ. ಬಲಸೂನ್ಯತೆಯ ಕುಲ ಹೇಡಿಗಳ ಭಂಗಪಡಿಸಿದ ದುರುಳ ಕೌರವರು ಒಕ್ಕನು ಮುರಿದ ಕೃಷ್ಣ ಅಂಗನೆಯನ್ನು ಭಂಗಪಡಿಸಿದ ದುರುಳ ಕೌರವರು ಒಕ್ಕನು ಮುರಿದು ಕಂಡ ಎಲುಬುಗಳನ್ನು ತುಂಡರಿಸಿ ಗಣಚಂಡಿಗೌತನ ಮಾಡಿಸುವೆ. ಕಂಡ ಎಲುಬನ್ನು ತುಂಡರಿಸಿ ಗಣಚಂಡಿಗೌತನ